ಪತ್ರಿಕಾ ಎಲ್ಲ ಸ್ನೇಹಿತರೆ, ಪುತ್ತೂರಿನ ಪೂಜಾ ಆಚಾರ್ಯವರ ಈ ಪ್ರಕರಣ ವಿಷಯವಾಗಿ ನಾನು ದೊಡ್ಡಧರ್ಮ ಸ್ವಾಮಿಗಳು ವಿಶ್ವವೈಜ್ಞಾನಿಕ ಕಲಬುರಗಿ ಮತ್ತು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ವಿಷಯವಾಗಿ ನಾನು ಈಗಾಗಲೇ ಮಂಗಳೂರು ಮತ್ತು ಪುತ್ತೂರು ಮತ್ತು ಆ ಪೂಜಾ ಆಚಾರ್ಯವರ ಕುಟುಂಬಕ್ಕೆ ಹೋಗಿ ಆ ಮಗುವನ್ನು ನೋಡೋ ಮುಖಾಂತರ ಅಲ್ಲಿ ಸಮಾಜದ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ಯಾವೆಲ್ಲ ನಿಟ್ಟಿನೊಳಗ ನಾವು ಪ್ರಯತ್ನಗಳು ಮಾಡ್ಬೇಕು ಅಂತಕ್ಕಂಥದ್ದು ಮಾಡ್ಕೊಂಡು ಬಂದ ನಂತರ ಈಗ ಇದು ನ್ಯಾಯಾಂಗದಲ್ಲಿದೆ. ಈಗಾಗಲೇ ನ್ಯಾಯಾಂಗದ ಒಂದು ವರದಿಯನ್ನ ಆ ಮಗುವಿಗೆ ಏನು ಪೂಜಾ ಆಚಾರಗಳು 75,000 ರೂಪಾಯಿ ಹಣವನ್ನ ಕೊಡ್ಬೇಕಂತ ಆದೇಶ ಆಗಿದ್ದು, ಅದನ್ನ ಏನು ಎದುರಿನ ಕುಟುಂಬ ಅವರು ಅದನ್ನ ಧಿಕ್ಕರಿಸಿದ್ದಾರೆ. ಹೀಗಾಗಿ ನಾನೊಬ್ಬ ಹಿಂದುಳಿದ ವರ್ಗದ ಸ್ವಾಮೀಜಿಯಾಗಿ ಹೇಳೋದಿಷ್ಟೇ, ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳಿಗೂ ಆ ಕುಟುಂಬದ ಜೊತೆಗಿದ್ದಾರೆ. ಅದಲ್ಲದೆ ಎಲ್ಲ ಹಿಂದುಳಿದ ವರ್ಗದ ಸಮಾಜದ ಸ್ವಾಮೀಜಿಗಳು, ಎಲ್ಲ ಹಿಂದುಳಿದ ವರ್ಗದ ಸಮಾಜದವರು ಕೂಡ ಆ ಮಗುವಿಗೆ ನ್ಯಾಯ ಸಿಗಲಿ ಅನ್ನುವ ನಿಟ್ಟಿನಲ್ಲಿ ನಾವು ಕೂಡ ಆ ಮಗುವಿನ ಜೊತೆಗೆ, ಆ ಹೆಣ್ಣು ಮಗಳ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂತಹ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಕಾನೂನಿಕ ಹೋರಾಟಗಳನ್ನು ಮಾಡಿ ಆ ಮಗುವಿಗೆ ಸಿಗಬೇಕಾದಂತ ನ್ಯಾಯಾಲಯದ ಅಡಿಯಲ್ಲಿ ಸಿಗಬೇಕಾದಂತ ಹೋರಾಟಕ್ಕೆ ಬಳಸಿತು ಸಮುದಾಯ ನಾಯಕರಾಗಿದ್ದರು. ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿ ಆ ಮಗುವಿಗೆ ಒಂದು ಉತ್ತಮವಾದಂತಹ ಜೀವನವನ್ನ ಕಲ್ಪಿಸ್ಕೊಡ್ಬೇಕು. ನಮ್ಮ ಸಮಾಜದ ಮಗುವಿಗೆ ಅನ್ಯಾಯ ಆದಾಗ ನಾವು ಅದನ್ನ ಗಮನಿಸ್ತೇವೆ, ಬೇರೆಯವರು ಗಮನಿಸ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಾವು ಸಮಾಜದ ಮುಖಂಡರಾಗಿರ್ಬೋದು, ಸಮಾಜ ಸ್ವಾಮಿಗಳಾಗಿರ್ಬೋದು, ಎಲ್ಲರೂ ಸಹ ಸೇರಿ ಆ ಮಗುವಿಗೆ ಕಾನೂನುಬದ್ಧವಾದ ಅಡಿಯಲ್ಲಿ ಸಿಗಬೇಕಾದಂತ ನ್ಯಾಯಕ್ಕೆ ಹೋರಾಟವನ್ನ ಮಾಡೋದಕ್ಕೆ ನಾವೆಲ್ಲ ಸದಿದ್ದೇವೆ. ಕರ್ನಾಟಕ ಸಮಸ್ತ ಸ್ವಾಮೀಜಿಗಳು ಮತ್ತು ಎಲ್ಲ ಮುಖಂಡರು ಆ ಮಗುವಿನ ಪರವಾಗಿ ನಿಂತು ಆ ಮಗುವಿಗೆ ನ್ಯಾಯ ದೊರೆಯುವುದನ್ನು ಮಾಡಿ ಕಾನೂನುಬದ್ಧವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿಸಿರ್ತಕ್ಕಂಥದ್ದಕ್ಕೆ ತಾವೆಲ್ಲರಿಗೂ ಇದರ ಪರವಾಗಿ ಮಾಡಲಿಕ್ಕೆ ಎಲ್ಲಾ ಒಂದು ನ್ಯಾಯಾಲಯದ ಹೋರಾಟಕ್ಕೋಸ್ಕರವಾಗಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಅದನ್ನು ತಾವು ಸಹ ನಮ್ಮ ಸಮಾಜದ ಮಗುವಿನ ಒಂದು ಕಾನೂನುಬದ್ಧವಾದಂತಹ ಒಂದು ನ್ಯಾಯಕ್ಕೆ ತಾವೆಲ್ಲ ಪ್ರೋತ್ಸಾಹ ಮಾಡಿ ಸಹಕರಿಸಿದ ಭಾವನೆಯೊಂದಿಗೆ ತಾವೆಲ್ಲರೂ ಒಳ್ಳೆಯದಾಗಬೇಕು. ನಮಸ್ಕಾರ. ನಮ್ಮ ಸಮುದಾಯದಲ್ಲಿ ಇಂಥ ಪ್ರಕರಣಗಳಾದಾಗ ನಾವು ಸುಮ್ಮನೆ ಇರಕ್ಕಂತೂ ಆಗೋದಿಲ್ಲ. ನೆಕ್ಸ್ಟ್ ಕೃಷ್ಣಾಜಿನ ಒಂದು ಪ್ರಿಂಟ್ ಹಾಕ್ತಾರೆ, ನಮ್ಮ FIR ಅನ್ನ ಸ್ಮ್ಯಾಶ್ ಮಾಡಿ ಅಂತ. ಹೈಕೋರ್ಟ್ ಬೇಗ ಮಾಡುತ್ತೆ, ದೀರ್ಘವಾದಂತ ವಿಚಾರಣೆ ನಡೆಸುತ್ತೆ. ಅದನ್ನ ನೀವೆಲ್ಲ ಪ್ರಶ್ನೆಗಳು ನೋಡ್ಬೋದು. ಈ ದೇಶದಲ್ಲಿ ಯಾರು ಕೊಡದಿರುವಂತ ಒಂದು ಜಡ್ಜ್ಮೆಂಟ್ ಅನ್ನ ನ್ಯಾಯಾಲಯದ ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಆರೋಪಿಗೆ ಮತ್ತೆ ಅವರ ಕುಟುಂಬದವರು ಯಾರೇ ಇದ್ರು ಕೂಡ ಮಗುವಿನ ಕಲ್ಯಾಣಕ್ಕಾಗಿ, ಅವರ ಜೀವನೋಪಾಯಕ್ಕಾಗಿ, ಮಗು ಮತ್ತೆ ತಾಯಿಯ ಕಲ್ಯಾಣ ಮತ್ತು ಜೀವನೋಪಾಯಕ್ಕಾಗಿ 1ನೇ ತಾರೀಕಿಗೆ ಈ ಕೇಸ್ ತೀರ್ಪು ಬಂದಾಗ 24/4/2026 1/5/26ಕ್ಕೆ 75,000 ರೂಪಾಯಿನ ನೀವು ಅವರ ಜೀವನ ಕೊಡ್ಬೇಕು. ಪ್ರತಿ ಜೀವನ ಕೂಡ 75,000 ರೂಪಾಯಿಗಳನ್ನ ಕೊಡ್ಬೇಕು. ಆಗ ಕೊಡ್ತೀನಿ ಅಂದ್ರೆ ನಾನು ಈ ಕಡೆ ಹೋಗ್ತೀನಿ ಅಂತ ಹೇಳಿ ಅವ್ರು ಹೋಗಿದ ನಂತರ ಸ್ಟೇ ಕೊಡ್ತಾರೆ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಒಂದು ಬಡ ಹೆಣ್ಣುಮಗಳ ಮೇಲೆ ಪುತ್ತೂರಿನ ಸಭೆಯ ಅಧ್ಯಕ್ಷ ಅವನ ಮಗ ಕೃಷ್ಣಾಜಿರಾವ್ ಪೂಜಾ ಆಚಾರ್ಯವರೊಂದಿಗೆ ಅತ್ಯಾಚಾರ ಮಾಡಿ ಒಂದು ಮಗು
ಹುಟ್ಟಿಗೆ ಕಾರಣವಾಗಿ ಅದ್ರ ಮಧ್ಯೆ ಏನೆಲ್ಲ ನಡೀತು ಅಂತ ಇಡೀ ರಾಜ್ಯದಲ್ಲಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ವಿಧಾನದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋ ದೌರ್ಜನ್ಯಗಳನ್ನ ಪ್ರತಿನಿತ್ಯ ನೋಡ್ತಾ ಇರೋದು ಕೂಡ ಒಂದು ಮನೆ ಕೆಲಸ ಮಾಡುವಂತ ಒಂದು ಕುಟುಂಬದಲ್ಲಿ ಆ ಹುಡುಗಿ B.Com ಓದಿದ್ರು ಕೂಡ ಅವರಪ್ಪ ಇವತ್ತಿಗೂ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇಂಥ ಪ್ರಕರಣ ನಡೆದಾಗ ನಾವೆಲ್ಲರೂ ಸೇರಿ ಆ ಕುಟುಂಬನ ಬಂದು ಮಾಡಬೇಕು, ಅವರ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪುತ್ತೂರು ಹೋಗಿ ಬಹಳಷ್ಟು ಪ್ರಯತ್ನಗಳನ್ನ ನಾನು ಮತ್ತೆ ನಮ್ಮ ಸ್ವಾಮೀಜಿಗಳೆಲ್ಲ ಸೇರಿ ಮಾಡ್ತೀವಿ. ಇನ್ನೇನು ಒಳ್ಳೆ ತೀರ್ಮಾನ ಅಂತಿಮ ಘಟ್ಟಕ್ಕೆ ಬರುವಂತ ಸಂದರ್ಭದಲ್ಲಿ ಏನೆಲ್ಲ ಆಗಬಾರ್ದು ಅಂತ ಬೇಡಿಕೆಗಳನ್ನು ಇಟ್ಟಾಗ ನಾನು ಆ ಬೇಡಿಕೆಗಳನ್ನ ಹೋಗ್ತೀಗ ಯಾವುದೇ ಕಾರಣಕ್ಕೂ ಮಾಡಿರೋ ತಪ್ಪಿಗೆ ಇಬ್ಬರೂ ಕೂಡ ಮದುವೆ ಮಾಡಿಕೊಂಡು ಹುಟ್ಟಿರೋ ಮಗುಗೆ ತಂದೆ ತಾಯಿಗಳಾಗಿ ಬದುಕಬೇಕು ಅನ್ನುವಂತ ಅಂತ ತೀರ್ಮಾನಕ್ಕೆ ನಾನು ಇರ್ತೇನೆ. ಈ ದುಡ್ಡು ಕೊಡುವಂಥದ್ದು, ಮದುವೆ ಆದ ಡೈವರ್ಸ್ ಕೊಡುವಂಥದ್ದು, ಮಗುವಿನ ತಗೊಂಡು ಹೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಇಡುವಂಥದ್ದು, ಇದೆಲ್ಲ ನಾನು ನನ್ನ ಸ್ವಾಗತದಲ್ಲಿ ಆಗ್ಬಾರ್ದು ಅಂತ ನಾನು ಅವರ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ಕಾನೂನುಬದ್ಧವಾಗಿ ನಾವು ಹೀಗೆ ಮತ್ತು ಮಗುವಿಗೆ ನ್ಯಾಯ ಸಿಗ್ಬೇಕು, ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಆ ಕುಟುಂಬದ ಜೊತೆ ಕಾನೂನು ಮೂಲಕ ಹೋರಾಟ ಮಾಡಿಸ್ತಾ ಇದ್ದೆ.